ಅದೊಂದು ಊರಿನ ಬೆಟ್ಟದ ತುದಿಯಲ್ಲಿ ಚೇಳೊಂದು ಕುಳಿತಿರುತ್ತೆ. ಇದೇ ವೇಳೆ ಚಿಟ್ಟೆಯೊಂದು ಆಕಾಶದಲ್ಲಿ ಹಾರ್ತಾ ಹೋಗ್ತಾ ಇದ್ದಾಗ ಚೇಳನ್ನು ಕಂಡು ಅದರ ಪಕ್ಕ ಹೋಗಿ ಕೂತ್ಕೊಳ್ಳುತ್ತೆ. ಚೇಳಿನ ರೂಪ ಮತ್ತು ಆಕಾರವನ್ನ ಕಂಡು ಆಕರ್ಷಣೆಗೊಂಡ ಚಿಟ್ಟೆ ಚೇಳನ್ನು ಮಾತಾಡಿಸುತ್ತೆ. ಹೇ, ನೀನ್ ನೋಡ್ಲಿ ಎಷ್ಟು ಸುಂದರವಾಗಿದ್ಯಾ. ನೀನ್ ಓಕೆ ಅಂತ ಹೇಳಿದ್ರೆ ನಾವಿಬ್ರು ಫ್ರೆಂಡ್ಸ್ ಆಗಿರೋಣ್ವೆ. ಚಿಟ್ಟೆಯ ಮಾತಿಗೆ ಚೇಳು ಕೂಡ ಒಪ್ಪಿಗೆ ನೀಡುತ್ತೆ. ಇದರ ನಡುವೆ ಚೇಳಿಗೂ ಚಿಟ್ಟೆಯ ಬಣ್ಣ, ಅದು ಹಾರುವ ಸ್ಟೈಲ್ ನೋಡಿ ಚಿಟ್ಟೆಯನ್ನ ದುಃಖದಿಂದ ಒಂದು ಮಾತು ಕೇಳುತ್ತೆ. ವಾಹ್, ನೀನ್ ಎಷ್ಟು ಚಂದ ಇದೀಯ. ನಿನ್ ಹಾಗೆ ನನಗೂ ಕೂಡ ಹಾರಲು ರೆಕ್ಕೆ ಇದ್ದಿದ್ರೆ ಎಷ್ಟು ಮಜಾ ಇರ್ತಾ ಇತ್ತು ಅಲ್ವಾ. ನನಗೆ ಅದೃಷ್ಟ ಇಲ್ಲ ಬಿಡು. ಹಲವು ದಿನ ಕಳೆಯುತ್ತೆ. ಚಿಟ್ಟೆ ಮತ್ತು ಚೇಳಿನ ನಡುವೆ ಅದೇನೋ ವಿಶೇಷ ರೀತಿಯ ಗೆಳೆತನ ಹುಟ್ಟಿಕೊಂಡು ಅವರಿಬ್ಬರು ಸುತ್ತಮುತ್ತಲಿನ ಕಾಡು, ಊರೆಲ್ಲ ಸುತ್ತಲು ಶುರು ಮಾಡುತ್ತಾರೆ. ದಿನ ಕಳೆದಂತೆ ಅವರಿಬ್ಬರು ಬಿಟ್ಟಿರಲಾರದಷ್ಟು ಹತ್ತಿರವಾಗಿ ಬಿಡುತ್ತಾರೆ. ಅದೊಂದು ರಾತ್ರಿ ಅವರಿಬ್ಬರು ಒಟ್ಟಿಗೆ ಇರುತ್ತಾರೆ. ಎಲ್ಲಾ ಕಡೆ ಸುತ್ತಾಡಿ ಬಂದ ಚಿಟ್ಟೆ ಸುಸ್ತುವಾಗಿ ನಿದ್ದೆಗೆ ಜಾರಿ ಬಿಡುತ್ತೆ. ಚೇಳು ಕೂಡ ತನ್ನ ಸ್ನೇಹಿತೆಯ ಜೊತೆ ಇರಲು ಹತ್ತಿರ ಬರುತ್ತೆ. ಹತ್ತಿರ ಬರುವ ವೇಳೆ ಚಿಟ್ಟೆಯ ರೆಕ್ಕೆ ಅರಿವಿಲ್ಲದೆ ಚೇಳಿನ ಕೊಂಡಿ ತಗಲಿಬಿಡುತ್ತೆ. ಗಾಬರಿಗೊಂಡ ಚೇಳು ಒಂದೇ ಸಾರಿ ಚಿಟ್ಟೆಯ ರೆಕ್ಕೆಯನ್ನ ಚುಚ್ಚಿಬಿಡುತ್ತೆ. ಅಯ್ಯೋ! ಚುಚ್ಚಿದ ರಭಸಕ್ಕೆ ಚಿಟ್ಟೆಯ ರೆಕ್ಕೆಗೆ ಗಾಯ ಆಗಿ ನರಳಾಡುತ್ತದೆ. ನೋವಿನಲ್ಲಿದ್ದ ಚಿಟ್ಟೆ ಚೇಳನ್ನು ಒಂದು ಮಾತು ಕೇಳುತ್ತೆ. ನಿನ್ನನ್ನ ನನ್ನ ಆಪ್ತ ಸ್ನೇಹಿತ ಅಂತ ನಾನು ನಂಬಿದ್ದೆ. ಯಾಕೆ ಹೀಗೆ ಮಾಡಿದೆ? ಚೇಳು ನಿನ್ನನ್ನು ನೋಯಿಸುವ ಉದ್ದೇಶ ನನಗೆ ಇರಲಿಲ್ಲ. ತಿಳಿಯದೆಯೇ ಈ ರೀತಿಯಾಗಿದೆ. ಐ ಆಮ್ ಸಾರಿ ಅಂತ ಹೇಳಿದ ಚೇಳು ಮೌನಕ್ಕೆ ಶರಣಾಯಿತು. ಸ್ವಲ್ಪ ಸಮಯ ಕಳೆದ ನಂತರ ನೋವಿನಿಂದ ಸುಧಾರಿಸಿಕೊಂಡ ಚಿಟ್ಟೆ ಮನಸ್ಸಿನಲ್ಲೇ ಮಾತಾಡಿಕೊಳ್ಳುತ್ತೆ. ನಂಬಿದ ಸ್ನೇಹಿತನಿಂದ ನನಗೆ ಬಂದಿರುವ ಸಂಕಷ್ಟ ಸಣ್ಣದಲ್ಲ. ಇನ್ನು ಇಲ್ಲೇ ಇದ್ದರೆ ನನ್ನ ಪ್ರಾಣಕ್ಕೆ ಅಪಾಯವಿದೆ. ಇಲ್ಲಿಂದ ತಪ್ಪಿಸಿಕೊಳ್ಳಲು ಇದೇ ಒಳ್ಳೆಯ ಸಮಯ ಅಂತ ಹೇಳಿಕೊಂಡು ಚೇಳನ್ನು ತಿರುಗಿಯೂ ನೋಡದೆಯೇ ಚಿಟ್ಟೆ ಹಾರಿ ಹೋಯಿತು. ಈ ಕಥೆಯ ಮೂಲಕ ತಿಳಿಯುವುದು ಏನೆಂದರೆ, ನಾವು ಸ್ನೇಹ ಹಾಗೂ ಸಂಬಂಧದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು. ತಿಳಿದೋ ಅಥವಾ ತಿಳಿಯದೆ ನಮ್ಮ ನಡೆ ನುಡಿಯಲ್ಲಿ ಆಗುವ ಸಣ್ಣ ಬದಲಾವಣೆಯಿಂದ ಸಂಬಂಧದಲ್ಲಿ ನಂಬಿಕೆ ಕಳಚಿ ಹೋಗಿ ಬಿರುಕು ಬರುವ ಸಾಧ್ಯತೆ ಹೆಚ್ಚು ಇರುತ್ತೆ. ಸ್ನೇಹ, ಸಂಬಂಧ ಎನ್ನುವುದು ಒಬ್ಬರ ಜೀವನವನ್ನ ಕಿತ್ತುಕೊಳ್ಳಬಹುದು ಮತ್ತು ಅದೇ ಜೀವನಕ್ಕೆ ಆಸರೆಯೂ ಆಗಬಹುದು. ಆಯ್ಕೆ ನಮ್ಮ ಕೈಯಲ್ಲಿಯೇ ಇರುತ್ತದೆ. ಇದರ ಕುರಿತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.